ನಾನು ಅವನ ಕೈಯನ್ನು ಹಿಡಿದೆ. ಆ ಸ್ಪರ್ಶ ಒಂದು ರೀತಿಯ ರೋಮಾಂಚಕ ಭಾವನೆಯನ್ನು ತಂದಿತು. ರಾಘವ ನನ್ನ ಸೊಂಟದ ಮೇಲೆ ಕೈಯಿಟ್ಟ. ನನ್ನ ಮಾವಿನ ಹಣ್ಣುಗಳು ಸೀರೆಯ ಒಳಗೆ ಒಂದು ರೀತಿಯ ಆಕರ್ಷಣೆಯನ್ನು ತಂದವು. ವಿಜಯ, ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದ ಒಂದು ರೀತಿಯ ಆಸೆಯಿಂದ. ಬೆಳಗಿನ ಜಾವ ಬೆಂಗಳೂರಿನ ಮಳೆಯ ತಂಪಾದ ಗಾಳಿ. ನಾನು ಅಡುಗೆ ಮನೆಯಲ್ಲಿ ಇಡ್ಲಿ ತಯಾರಿಸುತ್ತಿದ್ದೇನೆ. ಗೌರಿ ಶಾಲೆಗೆ ರೆಡಿಯಾಗುತ್ತಿದ್ದಾಳೆ. ರಾಘವ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಇಮೇಲ್ಗಳನ್ನು ಓದುತ್ತಾ ಲಿವಿಂಗ್ ರೂಮ್ನ ಸೋಫಾದ ಮೇಲೆ ಕುಳಿತಿದ್ದಾನೆ. ಒಂದು ಕ್ಷಣ ನಾನು ಅಡುಗೆ ಮನೆಯಿಂದ ರಾಘವನ ಕಡೆಗೆ ಕಣ್ಣಾಡಿಸಿದೆ. ಅವನ ಗಲ್ಲದ ಮೇಲೆ ಬೆವರಿನ ಹನಿಗಳು, ತಿಳಿಯಾದ ಶರ್ಟ್ನಲ್ಲಿ ತೋರಿಕೆಯಾಗುವ ಅವನ ಗಟ್ಟಿಯಾದ ದೇಹ ಒಂದು ರೀತಿಯ ಆಕರ್ಷಣೆಯನ್ನು ತಂದಿತು. ನಾನೇ ಆಶ್ಚರ್ಯಪಟ್ಟೆ ನನ್ನ ಮನಸ್ಸಿನ ಈ ಆಲೋಚನೆಗೆ. ಆದರೆ ಆ ಕ್ಷಣದಲ್ಲಿ ಒಂದು ರೀತಿಯ ರೋಮಾಂಚಕ ಭಾವನೆ ಕಾಡಿತು. ವಿಜಯ, ಚಿಕ್ಕಮ್ಮ, ಇಡ್ಲಿಗೆ ಚಟ್ನಿ ರೆಡಿಯಾಯ್ತಾ? ಹೌದು, ಈಗಲೇ ತರ್ತೀನಿ ಎಂದೆ. ಒಂದು ತಟ್ಟೆಯಲ್ಲಿ ಇಡ್ಲಿಗಳನ್ನು ಜೋಡಿಸುತ್ತಾ ನಾನು ತಟ್ಟೆಯನ್ನು ತೆಗೆದುಕೊಂಡು ಲಿವಿಂಗ್ ರೂಮ್ಗೆ ಬಂದಾಗ ರಾಘವನ ಕಣ್ಣುಗಳು ನನ್ನ ಕಡೆಗೆ ತಿರುಗಿದವು. ನಾನು ಒಂದು ತೆಳುವಾದ ಕಾಟನ್ ಸೀರೆಯನ್ನು ಧರಿಸಿದ್ದೆ. ಸೀರೆಯ ಒಳಗಿನಿಂದ ನನ್ನ ಸೊಂಟದ ರೇಖೆಯನ್ನು ಕಾಣುತ್ತಿತ್ತು. ಅವನ ಕಣ್ಣುಗಳು ಒಂದು ಕ್ಷಣ ಅಲ್ಲಿ ಹೋದವು. ನಾನು ಗಮನಿಸಿದೆ, ಆದರೆ ಏನು ಮಾತಾಡಲಿಲ್ಲ. ಬದಲಿಗೆ ಒಂದು ಚಿಕ್ಕ ನಗುವಿನೊಂದಿಗೆ, ಚಟ್ನಿ ತಿನ್ನು, ತುಂಬಾ ರುಚಿಯಾಗಿದೆ ಎಂದೇ, ಉದ್ದೇಶಪೂರ್ವಕವಾಗಿ ಒಂದು ಕೀಟಲೆಯ ಧ್ವನಿಯಲ್ಲಿ. ಗೌರಿ ಶಾಲೆಗೆ ಹೊರಟಳು. ಮನೆಯಲ್ಲಿ ಈಗ ನಾನು ಮತ್ತು ರಾಘವ ಇಬ್ಬರೇ. ಅವನು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಕಂಪನಿಯೊಂದರ ಇಂಟರ್ವ್ಯೂಗೆ ರೆಡಿಯಾಗಲು ರೆಸ್ಯೂಮ್ ತಯಾರಿಸುತ್ತಿದ್ದಾನೆ. ಆದರೆ ಅವನ ಕಣ್ಣುಗಳು ಆಗಾಗ ನನ್ನ ಕಡೆಗೆ ತಿರುಗುತ್ತಿದ್ದವು. ನಾನು ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುತ್ತಿದ್ದೆ. ಕೆಂಪು ಬಣ್ಣದ ಕಾಟನ್ ಸೀರೆಯೊಡನೆ ನನ್ನ ಕಪ್ಪು ಕೂದಲಿನೊಂದಿಗೆ ಚೆನ್ನಾಗಿ ಕಾಣುತ್ತಿತ್ತು. ನಾನು ಒಂದು ಕನ್ನಡಿಯ ಎದುರು ನಿಂತು ನನ್ನ ಚೆಹರೆಯನ್ನು ಒಮ್ಮೆ ಗಮನಿಸಿದೆ. 40 ವರ್ಷದವಳಾದರೂ ನನ್ನ ಮೈ ಚೆನ್ನಾಗಿ, ಕಣ್ಣುಗಳ ಆಕರ್ಷಣೆ ಯಾವ ಯುವತಿಗೂ ಕಡಿಮೆಯಿರಲಿಲ್ಲ. ನನ್ನ ಮಾವಿನ ಹಣ್ಣುಗಳು ಸೀರೆಯ ಒಳಗೆ ತುಂಬಿಕೊಂಡು ಒಂದು ರೀತಿಯ ಆಕರ್ಷಣೆಯನ್ನು ತಂದವು. ರಾಘವನ ಕಣ್ಣುಗಳು ಆ ದೃಶ್ಯವನ್ನು ಗಮನಿಸಿದವು ಎಂದು, ವಿಜಯ ದೊಡ್ಡಮ್ಮ, ನಿನಗೆ ಈ ಸೀರೆ ಚೆನ್ನಾಗಿ ಹೊಂದುತ್ತೆ ಎಂದ. ರಾಘವನ ಮಾತು ನನ್ನ ಆಲೋಚನೆಯನ್ನು ಕದರಿತು. ಹೌದಾ, ಇದು ಹಳೆಯ ಸೀರೆ ತಾನೇ ಎಂದೇ ಒಂದು ಚಿಕ್ಕ ಕೀಟಲೆಯ ನಗುವಿನೊಂದಿಗೆ. ಹಳೆಯದಾದರೂ ನೀನು ಧರಿಸಿದಾಗ ಹೊಸದಾಗಿ ಕಾಣುತ್ತೆ ಎಂದ ಅವನು ಒಂದು ರೀತಿಯ ಧೈರ್ಯದಿಂದ. ನಾನು ನಕ್ಕೆ. ಆದರೆ ಒಳಗೊಳಗೆ ಒಂದು ರೀತಿಯ ರೋಮಾಂಚಕ ಭಾವನೆ ಶುರುವಾಯಿತು. ನಾನು ತಿರುಗಿ, ನೀನು ಚೆನ್ನಾಗಿ ಕಾಣುವೆ, ಈ ಶರ್ಟ್ನಲ್ಲಿ ಒಳ್ಳೆ ಗಟ್ಟಿಮುಟ್ಟಾಗಿ ಕಾಣುತ್ತೀಯಾ ಎಂದೆ. ಅವನ ಕಣ್ಣುಗಳಲ್ಲಿ ಒಂದು ಮಿಂಚು ಕಾಣಿಸಿತು. ಅಡಿಗೆ ಮನೆಯ ಗಾಳಿಯಲ್ಲಿ ಒಂದು ರೀತಿಯ ಒತ್ತಡವಿತ್ತು. ನಾನು ತರಕಾರಿ ಕತ್ತರಿಸುವಾಗ ಚಾಕುವಿನ ಶಬ್ದ, ರಾಘವನ ಲ್ಯಾಪ್ಟಾಪ್ನ ಕೀಬೋರ್ಡ್ನ ಶಬ್ದ ಎಲ್ಲವೂ ಒಂದು ರೀತಿಯ ಲಯದಂತೆ ಕೇಳಿಸುತ್ತಿತ್ತು. ಆದರೆ ನನ್ನ ಮನಸ್ಸಿನ ಒಳಗೆ ಒಂದು ಆಸೆ